ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಸಂಚಿಕೆ ಮುಖಾಂತರವಾಗಿ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಇನ್ನು ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದರೊಟ್ಟಿಗೆ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇವತ್ತಿನ ದಿನ ವಿಶೇಷತೆಯಲ್ಲಿ ಮನೆಯಲ್ಲಿ ಫೋಟೋಗಳನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ, ಅಂದರೆ ದೇವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ತೀವಿ. ಸೊ ಇದರ ವಿಧಿವಿಧಾನಗಳು ಯಾವ ರೀತಿಯಾಗಿರಬೇಕು, ದೇವರ ಫೋಟೋವನ್ನು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ನಮಗೆ ಒಳಿತಾಗುತ್ತೆ, ಯಾವ ರೀತಿಯಾದಂಥ ಫಲಗಳು ಇದರಿಂದ ನಮಗೆ ಲಭಿಸುತ್ತೆ. ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆ ಮುಖಾಂತರವಾಗಿ ತಿಳಿ ಹೇಳಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರುಗಳು. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ನಮಾಮ್ಯಹಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜಾನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ: ಸ್ಥಿತಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಅಂತ ನೋಡಿ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಪಂಚಾಂಗವನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠನವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ ಅಂತ. ಹಾಗಾಗಿ ದಿನನಿತ್ಯವೂ ಕೂಡ ಈ ಒಂದು ಪಂಚಾಂಗವನ್ನು ತಿಳಿದು ದಿನವನ್ನು ಪ್ರಾರಂಭ ಮಾಡಿ ಅನುಕೂಲ ಆಗುತ್ತೆ ಅಂತ. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ, ರೇವತಿ ನಕ್ಷತ್ರ ಕೂಡ ಈ ದಿನ ನೋಡ್ಬೋದು. ಅದೇ ರೀತಿ ಯೋಗ ಮತ್ತು ಕರ್ಣಗಳನ್ನು ನೋಡಿದಾಗ ವರಿಯಾನ್ ಯೋಗ, ವಣಿಜ ಕರ್ಣವನ್ನು ಕೂಡ ಈ ದಿನ ಪಂಚಾಂಗಗಳಲ್ಲಿ ನಾವು ತಿಳ್ಕೊಬೋದಾಗಿದೆ. ಅದೇ ರೀತಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬೇಕು. ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗಲಿ ಶುಭ ಪ್ರಯಾಣಗಳನ್ನಾಗಲಿ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳಲ್ಲಿ, ಗುಳಿಕ ಕಾಲಗಳಲ್ಲಿ ಮಾಡಬಾರ್ದು ಅಂತ ಶಾಸ್ತ್ರ ನಿಯಮಿತವಾಗಿರುವಂಥದ್ದು. ಹಾಗಾಗಿ ಇವತ್ತಿನ ರಾಹುಕಾಲವನ್ನು ತಿಳ್ಕೊಳ್ಳೋಣ. ರಾಹುಕಾಲ 12 ಗಂಟೆ 13 ನಿಮಿಷದಿಂದ 1 ಗಂಟೆ 38 ನಿಮಿಷದವರೆಗೆ ಈ ದಿವಸ ರಾಹುಕಾಲ ಇರುವಂಥದ್ದು. ಹಾಗೆ ಯಮಗಂಡ ಕಾಲ 7 ಗಂಟೆ 57 ನಿಮಿಷದಿಂದ 9 ಗಂಟೆ 23 ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಅದೇ ರೀತಿ ಗುಳಿಕ ಕಾಲವನ್ನು ನೋಡಿದಾಗ 10 ಗಂಟೆ 48 ನಿಮಿಷದಿಂದ 12 ಗಂಟೆ 13 ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ತಿಳ್ಕೊಬಹುದು. ಅದೇ ರೀತಿ ಬ್ರಾಹ್ಮಿ ಮುಹೂರ್ತವನ್ನು ತಿಳ್ಕೊಳ್ಳುವಂಥ ಸಮಯ ನೋಡಿ. ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೆ, ಒಂದು ಗೃಹ ಪ್ರವೇಶವನ್ನು ಮಾಡಲಿಕ್ಕೆ, ಅಥವಾ ಒಂದು ಉತ್ತವದಿಗೆ ಒಂದು ಹಾಲೇರಲಿಕ್ಕೂ ಕೂಡ, ಒಂದು ಸಾಮಾನ್ಯವಾಗಿ ಹೇಳಿರ್ತಾರೆ ಉತ್ತಕ್ಕೆ ಹಾಲೇರಿರಿ ಅಂತ, ಅಥವಾ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಅಂತ ಹೇಳಿರ್ತಾರೆ, ಈಪ್ಸಿತ ಫಲಗಳು ಸಿದ್ಧಿ ಆಗಲಿ ಅಂತ ಹೇಳ್ತಾ, ಅಥವಾ ಈ ಏನಾದರೂ ಈ ಮದುವೆಗೆ ವಿಚಾರವಾಗಿ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ತಾ, ಅಥವಾ ಸಂತಾನ ವಿಚಾರವಾಗಿ ತೊಂದರೆ ಆಗಿದ್ರು ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವಾಗ ನಾವು ಜಪತಪ ಹೋಮ ಹವನಾದಿಗಳನ್ನು, ಪೂಜಾದಿಗಳನ್ನು, ಧಾರ್ಮಿಕವಾಗಿರುವಂತಹ ಪೂಜೆ ವಿಧಿವಿಧಾನಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ನಮಗೆ ಅನುಕೂಲ ಆಗುತ್ತೆ ಅಂತ. ಈ ಒಂದು ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ 4 ಗಂಟೆ 51 ನಿಮಿಷದಿಂದ 5 ಗಂಟೆ 42 ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು ಕೂಡ ನೋಡ್ಬೋದು. ಅದೇ ರೀತಿ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ತಿಳ್ಕೋಬೇಕು. ಕೆಲವೊಂದು ನವಗ್ರಹಗಳ ಜಪ ಮಾಡಲಿಕ್ಕೆ ಹೇಳಿರ್ತೀವಿ. ಒಂದು ನವಗ್ರಹಗಳ ಜಪ ಮಾಡಬೇಕು ಅಂತಂದರೆ ಸೂರ್ಯ ಉದಯಕ್ಕೆ ಮೊದಲು ಅಂತ ಹೇಳುತ್ತೆ. ಹಾಗಾಗಿ ಇವತ್ತಿನ ಸೂರ್ಯೋದಯ 6 ಗಂಟೆ 32 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು 5 ಗಂಟೆ 57 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿನ ನೋಡ್ಬೋದಾಗಿದೆ. ಇನ್ನು ವೀಕ್ಷಕರು, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನರಾಶಿಗಳು. ನೋಡಿ, ಇವತ್ತು ವಿಶೇಷವಾಗಿರುವಂತಹ ಬುಧವಾರ ವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ಬೇಕು. ವಿಷ್ಣು ರರಾಟಮಸಿ ವಿಷ್ಣು ಓ ಪೃಷ್ಠಮಸಿ ವಿಷ್ಣು ಸ್ನಪ್ತ್ರೇ ಏಸ್ಥೋ ವಿಷ್ಣು ಸ್ಯೂರಸಿ ವಿಷ್ಣು ಓ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇತ್ವ ಅಂತ ವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ಳಿ. ನಾರಾಯಣಾಗಿ ವಿದ್ಮಹೆ ವಾಸುದೇವಾಗಿ ಧೀಮಹೆ
ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ಅನುಕೂಲ ಆಗುತ್ತೆ. ದ್ವಾದಶ ರಾಶಿಗಳಾಗಿರುವಂತಹ ಮೇಷಾದಿ ಮೀನರಾಶಿಗಳ ಇವತ್ತು ಫಲಾನುಫಲಗಳನ್ನು ತಿಳ್ಕೊಳ್ಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಶೈಕ್ಷಣಿಕ ಸ್ಥಳಗಳಲ್ಲಿ ಅಡೆತಡೆಗಳನ್ನು ಎದುರಿಸುವಿರಿ ಅಂತ ಹೇಳುವಂಥದ್ದು. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ವಿದ್ಯಾಭ್ಯಾಸದ ಒಂದು ಸ್ಥಳದಲ್ಲಿ ಶೈಕ್ಷಣಿಕವಾಗಿರುವಂತಹ ಸ್ಥಳಗಳಲ್ಲಿ ಇವತ್ತು ಅಡೆತಡೆಗಳು ಎದುರಾಗುವಂಥದ್ದು, ಸಮಸ್ಯೆಗಳು ಎದುರಾಗುವಂಥದ್ದು ಗೋಚರ ಆಗ್ತಾ ಇದೆ. ಹಾಗೆ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಹೆಚ್ಚು ಖರ್ಚಾಗುತ್ತೆ ಅಂತಲೂ ಕೂಡ ಹೇಳುವಂಥದ್ದು ಮೇಷರಾಶಿಯವರಿಗೆ. ತುಂಬ ಜನ ಹೇಳ್ತಾ ಇರ್ತಾರೆ, ಗುರುಗಳೇ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಅಂತ. ಆದರೆ ಇವತ್ತು ನೋಡಿ ಮೇಷರಾಶಿಯವರಿಗೆ ನೀವು ಎಷ್ಟು ಕಷ್ಟಪಟ್ಟರೂ ಕೂಡ ಹಣದ ವಿಚಾರವಾಗಿ ತೊಂದರೆ ಆಗುತ್ತೆ, ಹಣ ಕೈ ಸೇರುವುದಿಲ್ಲ ಅಂತಲೂ ಕೂಡ ಇವತ್ತು ಗೋಚಾರ ಫಲದಲ್ಲಿರುವಂಥದ್ದು. ಹಾಗೆ ಹಣದ ವಿಚಾರವಾಗಿ ಹೆಚ್ಚಿನ ಜಾಗ್ರತೆ ಅವಶ್ಯಕತೆ ಇದೆ ಅಂತಲೂ ಕೂಡ ಹೇಳುವಂಥದ್ದು ಮೇಷರಾಶಿಯವರಿಗೆ. ಇವತ್ತು ವಿಶೇಷವಾದಂತಹ ಆಸಕ್ತಿ ಇರಬೇಕು, ಜಾಗರೂಕತರಿರಬೇಕು, ಹಣದ ವಿಚಾರವಾಗಿ ಹೆಚ್ಚಿನ ಜಾಗ್ರತೆ ಅವಶ್ಯಕವಾಗಿರಬೇಕಾಗುತ್ತೆ ಇವತ್ತು ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಅರಸಿ ಬರುವವು ಅಂತ ಹೇಳುವಂಥದ್ದು. ನೋಡಿ, ವೃಷಭ ರಾಶಿಯವ್ರಿಗೆ ಇವತ್ತು ಮಾಡುವಂತಹ ವೃತ್ತಿ ಕೆಲಸಗಳಲ್ಲಿನ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿನೋ ನಿಮ್ಮನ್ನು ಅರಸಿ ಬರುವಂಥದ್ದು, ಇನ್ನು ಅವಕಾಶಗಳು ಹೆಚ್ಚಾಗಿ ಬರುವಂಥದ್ದು ಕೂಡ ಲಕ್ಷಣಗಳು ಕೂಡ ಈ ದಿನ ಗೋಚರ ಆಗ್ತಾ ಇದೆ. ಹಾಗೆ ಹೊಸ ಮನೆ ಆಸ್ತಿ ಖರೀದಿಗೆ ಮಾಡುವಂತಹ ಅವಕಾಶ ಕೂಡ ಹೆಚ್ಚಾಗಿರುವಂಥದ್ದು ಮೇಷರಾಶಿಯವರಿಗೆ. ತುಂಬ ದಿವಸದಿಂದ ಅಂದ್ಕೊಂಡಿರ್ತೀರಾ ಯಾವುದೊಂದು ಮನೆ ತಗೋಬೇಕು ಅಥವಾ ಆಸ್ತಿ ಖರೀದಿ ಮಾಡಬೇಕು ಅಥವಾ ಏನೋ ಒಂದು ನಿಮಗೆ ಬೇಕಾಗಿರೋ ವಸ್ತು ಖರೀದಿ ಮಾಡಲಿಕ್ಕೆ ತುಂಬ ದಿವಸದಿಂದ ಕನಸು ಕಟ್ಕೊಂಡು ಕಾಯ್ತಾ ಇರ್ತೀರಲ್ವ, ಅದೆಲ್ಲ ಇವತ್ತು ವೃಷಭ ರಾಶಿಯವರಿಗೆ ಅನುಕೂಲವಾಗುವಂತಹ ದಿನ ಆಗಿರುವಂಥದ್ದು ಇವತ್ತು ವಿಶೇಷವಾಗಿ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ನೀವು ಎಷ್ಟೇ ವೇಗದಿಂದ ಕೆಲಸ ಮಾಡಲು ಹೋದರೂ ಕಾರ್ಯ ವಿಳಂಬವಾಗುವುದು. ನೋಡಿ, ಮಿಥುನ ರಾಶಿಯವರಿಗೂ ತಾಳ್ಮೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಇವತ್ತು ಯಾವುದೋ ಒಂದು ಕೆಲಸ ಅನ್ಕೊಂಡ್ಬಿಟ್ಟಿರ್ತೀವಿ, ಇವತ್ತೇ ಮುಗಿದೋಗ್ಬೇಕು, ಪೂರ್ಣ ಆಗಬೇಕು ಅಂತೇಳಿ ನೀವು ಎಷ್ಟೇ ವೇಗವಾಗಿ ಮಾಡಿದ್ರೂ ಕೂಡ ಕೆಲಸ ಪೂರ್ಣ ಆಗಲ್ಲ ಅಂತ ಇರುವಂಥದ್ದು. ಹಾಗಾಗಿ ತಾಳಿದವನು ಬಾಳೆಯಾನು ಅಂತ ಹೇಳ್ತಾರಲ್ಲ, ಆ ರೀತಿ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ, ಯಶಸ್ಸನ್ನು ಪಡಿತೀರಾ ಮಿಥುನ ರಾಶಿಯವರು. ವೃಥ ಸುಮ್ಮನೆ ಖರ್ಚಿನ ದಾರಿಗಳನ್ನು ಹುಡುಕಲು ಹೋಗುದಿರಿ ಅಂತ ಹೇಳುವಂಥದ್ದು. ಸುಮ್ಮನೆ ಯಾವುದಕ್ಕೋ ಬೇಕಾಗಿಲ್ಲದ ಕೆಲಸ ಕಾರ್ಯಗಳಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡುವುದರಿಂದ ನಿಮಗೆ ತೊಂದರೆಗಳು ಎದುರಾಗುತ್ತೆ ಇವತ್ತು. ಹಾಗಾಗಿ ನಿಮಗೆ ಬೇಡವಾದ ಕೆಲಸ ಕಾರ್ಯಗಳಲ್ಲಿ ಹಣವನ್ನು ನೀವು ಹೂಡಿಕೆ ಮಾಡುವಂಥದ್ದು, ವ್ಯರ್ಥ ಮಾಡುವಂಥದ್ದು, ಖರ್ಚು ಮಾಡುವಂಥದ್ದು, ತೊಂದರೆಗೊಳಗಾಗುವಂಥ ಲಕ್ಷಣಗಳು ಕೂಡ ಗೋಚಾರ ಆಗ್ತಾ ಇದೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ. ಅತಿ ಒತ್ತಡದ ಕೆಲಸಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಅಂತ. ನೋಡಿ, ಯಾವಾಗ ಕಟಕ ರಾಶಿಯವರು ತುಂಬ ಒತ್ತಡದಿಂದ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ, ತಡವಾದರೂ ಪರವಾಗಿಲ್ಲ, ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತೆ. ಆದರೆ ಒತ್ತಡದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಮಾಡಬಾರ್ದು. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ, ನಿಮ್ಮ ದೇಹದ ಬೆಳವಣಿಗೆಯ ದೃಷ್ಟಿಯಿಂದ ನಿಮಗೆ ಅನಾನುಕೂಲಗಳಾಗುವಂಥದ್ದು, ಒತ್ತಡಗಳು ಜಾಸ್ತಿ ಆದರೆ ಆಯಾಸಗಳು ಜಾಸ್ತಿ ಆಗುವಂಥದ್ದು, ಆರೋಗ್ಯ ಸಮಸ್ಯೆ ಕಾಡುವಂಥದ್ದು ಕೂಡ ಗೋಚರ ಆಗ್ತಾ ಇದೆ ಕಟಕ ರಾಶಿಯವರಿಗೆ. ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಅಂತಲೂ ಕೂಡ ಹೇಳುವಂಥದ್ದು ಕಟಕ ರಾಶಿಯವರಿಗೆ ವಿಶೇಷವಾಗಿರುವಂಥ ದಿನ ಅಂತ ಹೇಳ್ಬೋದು. ಧಾರ್ಮಿಕವಾಗಿ ಯಾವುದೊಂದು ಪೂಜೆ ಪುನಸ್ಕಾರಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚರ ಆಗಿರುವಂಥದ್ದು. ಬಹುದಿನದ ನಿರೀಕ್ಷೆ ಕನಸುಗಳು ಕೂಡ ಕೈಗೂಡುವುದು ಅಂತ ಹೇಳ್ತಾ ಇದೆ ಕಟಕ ರಾಶಿಯವರಿಗೆ. ಒಳ್ಳೆಯ ದಿನ, ತುಂಬ ದಿವಸದಿಂದ ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕೈಗೂಡುತ್ತೆ ಅಂತ ಹೇಳ್ತಾ ಇದೆ, ಪ್ರಾಪ್ತಿಯಾಗುತ್ತೆ, ಯಶಸ್ಸನ್ನು ಸಿಗುವಂಥದ್ದು ಕೂಡ ಕಟಕ ರಾಶಿಯವರಿಗೆ ಈ ದಿನ ನೋಡ್ಬೋದು. ಇನ್ನು ಸಿಂಹ ರಾಶಿ. ನೋಡಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರಿಗೆ ಒಳ್ಳೆಯ ದಿನ, ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ. ನೋಡಿ, ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಸುಖ ಪ್ರಾಪ್ತಿಯಾಗುವಂಥದ್ದು. ಧನದ ನಿರೀಕ್ಷೆ ಇದ್ದರೂ ಕೂಡ, ಈಗ ಹಣದ ವಿಚಾರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ರು ಕೂಡ ಹಣದ ಒಳ ಅರಿವು ಕೂಡ ಹೆಚ್ಚಾಗುವಂಥದ್ದು, ಧನ ಪ್ರಾಪ್ತಿಯಾಗುವಂಥದ್ದು, ಆರ್ಥಿಕವಾಗಿ ಲಾಭವಾಗುವಂಥದ್ದು ಕೂಡ ನೋಡ್ಬೋದು. ಇದೇ ರೀತಿ ನೂತನ ಕೆಲಸದ ಜವಾಬ್ದಾರಿ ಕೂಡ ತೆಗೆದುಕೊಳ್ಳಬೇಕಾಗುವುದು ಅಂತ ಹೇಳ್ತಾ ಇದ್ದೆ. ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯ ಎಲ್ಲೋ ಒಂದು ಹತ್ರ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಒಂದು ಖಾಸಗಿ ಕ್ಷೇತ್ರ ಆಗ್ಬೋದು ಅಥವಾ ಯಾವುದೋ ಒಂದು ಕಾರ್ಖಾನೆಗಳಲ್ಲಿ ಆಗ್ಬೋದು, ಕೆಲಸ ಮಾಡ್ತಾ ಇರ್ತೀರಾ, ನಿಮಗೆ ಹುಡುಕಿಕೊಂಡು ಜವಾಬ್ದಾರಿ ಹೆಚ್ಚಾಗುವಂಥದ್ದು, ಹೊಸ ನೂತನವಾಗಿರುವಂತಹ ಜವಾಬ್ದಾರಿ ಕೆಲಸಗಳು ನಿಮ್ಮ ಎಗಲೇರುವಂತಹ ಸಾಧ್ಯತೆ ಕೂಡ ಈ ದಿನ ಹೆಚ್ಚಾಗಿರುತ್ತೆ ಸಿಂಹರಾಶಿಯವರಿಗೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಗೆಲುವು ಕೂಡ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಸಿಂಹರಾಶಿಯವರಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ಒಳ್ಳೆಯ ದಿನ ಇವತ್ತು. ಮಾಡುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ಸು ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಕನ್ಯಾ ರಾಶಿ. ವ್ಯಾಪಾರ ಚೆನ್ನಾಗಿ ನಡೆದರೂ ನಿರೀಕ್ಷಿತ ಲಾಭ ಸಿಗಲಾರದು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಕನ್ಯಾ ರಾಶಿಯವರಿಗೆ ಇವತ್ತು ಯಾರಾದರೂ ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿರ್ತೀರಾ ಅಥವಾ ದೊಡ್ಡ ಪ್ರಮಾಣದಲ್ಲಿ ಏನೆಲ್ಲ ವ್ಯಾಪಾರಗಳನ್ನು ಮಾಡ್ಕೊಳ್ತಿರ್ತೀರೋ, ನೀವು ಅಂದುಕೊಂಡಂತಹ ಲಾಭ ಈ ದಿನ ನಿಮಗೆ ನಿರೀಕ್ಷಿಸಲಾಗುವುದು. ಹಾಗೆ ನಿರೀಕ್ಷಿಸಿರುವಂಥ ಲಾಭ ಕೂಡ ನಿಮಗೆ ಇವತ್ತು ಸಿಗಲ್ಲ ಅಂತಲೂ ಕೂಡ ಇವತ್ತು ಗೋಚರ ಆಗ್ತಾ ಇದೆ. ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಕನ್ಯಾ ರಾಶಿಯವರು ಕುಟುಂಬ ವಿಚಾರದಲ್ಲಿ ಜಾಗೃತರಾಗಿರಬೇಕು. ಅವಶ್ಯಕತೆಗಿಂತ ಮೀರಿದ ಖರ್ಚು, ಮಾತು ನಿಮ್ಮನ್ನು ತೊಂದರೆಗೀಡಾಗುತ್ತೆ ಅಂತ. ಕುಟುಂಬ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಅವಶ್ಯಕತೆ ಇರುವಂಥದ್ದು ಕನ್ಯಾ ರಾಶಿಯವರಿಗೆ. ಹಳೆಯ ಸ್ನೇಹಿತರು ನಿಮ್ಮನ್ನು ಭೇಟಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಈ ದಿನ ಅಂತ. ಅಂದರೆ ಯಾವುದೊಂದು ಹಳೆಯ ಇಂದಿನ ನಿಮ್ಮ ತುಂಬ ಪ್ರೀತಿಯ ಸ್ವರೂಪವಾಗಿರುವಂತಹ ಸ್ನೇಹಿತರನ್ನು ಭೇಟಿ ಮಾಡುವ ಅವಕಾಶಗಳು ಈ ದಿನ ಹೆಚ್ಚಾಗಿರುತ್ತೆ ಕನ್ಯಾ ರಾಶಿಯವರಿಗೆ.
ಇನ್ನು ತುಲಾರಾಶಿ, ಸಂಪಾದನೆಗಿಂತ ಖರ್ಚು ಹೆಚ್ಚು ಅಂತ. ನೋಡಿ, ತುಲಾರಾಶಿಯವ್ರಿಗೆ ಇವತ್ತು ಸಂಪಾದನೆಗಿಂತ ಖರ್ಚು ಹೆಚ್ಚು ಅಂತ ಇದೆ. ಹಾಗಾಗಿ ನೋಡಿ, ಗೋಚಾರ ಫಲದಲ್ಲಿ ನಮಗೆ ಖರ್ಚಿದೆ ಅಂತ ಗೊತ್ತಾದಾಗ ನಾವೇನು ಮಾಡಬೇಕು, ಜಾಣತನದಿಂದ ಖರ್ಚಿಗೆ ಕಡಿವಾಣ ಹಾಕಿದಾಗ ನಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ. ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತಲೂ ಕೂಡ ಹೇಳ್ತಿದ್ದೆ. ಯಾವಾಗ ನಾವು ತುಂಬ ಆತ್ಮವಿಶ್ವಾಸದಿಂದ ತುಂಬ ಕಾನ್ಫಿಡೆಂಟಿಂದ ಕೆಲಸಗಳು ಮಾಡಲಿಕ್ಕೆ ಹೋಗ್ತೀವಿ, ಅದು ನಮ್ಮ ಕೈ ತಪ್ಪೋಗುತ್ತೆ, ಕೆಲಸ ಕೆಡುತ್ತೆ ಅಂತ ಹೇಳ್ತಿದ್ದೆ. ಹಾಗಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಜಾಗ್ರತೆಯಿಂದ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು. ತುಲಾರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ತುಂಬ ಅಗತ್ಯವಾಗಿರಬೇಕಾಗುತ್ತೆ. ನೋಡಿ, ಇವತ್ತು ಏನಾದರೂ ಹಣದ ವಿಚಾರವಾಗಿ ಕೊಡೋದು ತೆಗೆದುಕೊಳ್ಳೋದು ಅಂಥದ್ದು ಏನೋ ಒಂದು ವ್ಯವಹಾರ ಮಾಡಲಿಕ್ಕೂ ಕೂಡ ಇವತ್ತು ಹೆಚ್ಚಿನ ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ, ವಿದೇಶದಿಂದ ಬರುವ ವಾರ್ತೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ ಸಹಕಾರಿಯಾಗುವುದು ಅಂತ. ಅಂದರೆ ವೃಶ್ಚಿಕ ರಾಶಿಯವರಿಗೂ ತುಂಬ ಒಳ್ಳೆಯ ದಿನ. ವಿದೇಶದಿಂದ ಒಳ್ಳೆಯ ಶುಭ ವಾರ್ತೆ ಕೇಳದಿದ್ದೀರಿ ಅಂತ ಹೇಳ್ತಾ ಇದ್ದೆ. ವ್ಯಾಪಾರ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಗೋಚರ ಆಗ್ತಾ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭವಿದೆ ಅಂತಲೂ ಕೂಡ ಹೇಳುವಂಥದ್ದು. ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಳ್ಳಿ, ಅಧಿಕ ಲಾಭಾಂಶ ಕಂಡು ಬರುವಂಥದ್ದು ಕೂಡ ಈ ದಿನ ನೋಡುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು ಅಂತ. ಏನಾದರೂ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದರೆ ವೃಶ್ಚಿಕ ರಾಶಿಯವರು ಆ ಸುಧಾರಣೆ ಕಾಣುವಂಥದ್ದು ಕೂಡ ಈ ದಿನ ಗೋಚರ ಆಗಿರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿ, ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವುದು ಅಂತ. ಯಾರೆಲ್ಲ ಧನುರಾಶಿಗಳು ಇರ್ತೀರಾ, ಹಣಕಾಸು ವಿಚಾರವಾಗಿ ಆರ್ಥಿಕ ವಿಚಾರವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ, ಈ ದಿನ ಉತ್ತಮವಾಗುವಂಥದ್ದು, ಹಣದ ವಿಚಾರವಾಗಿ ಅನುಕೂಲ ಕೂಡ ಆಗುವಂಥದ್ದು ನೋಡ್ಬೋದು. ಹಾಗೆ ಬಂಧುಗಳ ಆರೋಗ್ಯ ಸುಧಾರಣೆ ಕೂಡ ಜವಾಬ್ದಾರಿ ನಿಮ್ಮ ಮೇಲೆ ಬೀಳುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಈ ದಿನ ಬಂಧುಗಳ ಆರೋಗ್ಯ ದೃಷ್ಟಿಯಿಂದ, ಅಂದರೆ ಏನೋ ಒಂದು ಯಾರೋ ಒಂದು ನಿಮ್ಗೆ ತುಂಬ ಹತ್ತಿರದ ಸಂಬಂಧದಲ್ಲಿ ಯಾರಿಗೂ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ, ಅದರಿಂದ ನಿಮ್ಮಿಂದ ಅವರಿಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಈ ದಿನ ನೋಡ್ಬೋದು ಧನಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿ, ಸ್ಥಿರ ಆಸ್ತಿ ವಿಚಾರಗಳಲ್ಲಿ ಬಂಧುಗಳ ನಡುವೆ ಮನಸ್ತಾಪ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಮಕರ ರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ, ಸ್ಥಿರ ಆಸ್ತಿ ಅಂತ ಹೇಳುವಂಥದ್ದು, ಈ ಒಂದು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಜಗಳಗಳಾಗುವಂತಹ ಮನಸ್ತಾಪಗಳಾಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಇನ್ನು ವೃತ್ತಿಯಲ್ಲಿ ಸಣ್ಣ ಪುಟ್ಟ ತಪ್ಪು ನಿಮಗೆ ಬೇಸರ ಉಂಟು ಮಾಡುವಂಥದ್ದು ಕೂಡ, ವೃತ್ತಿಯಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಿ, ಯಾವುದೋ ಒಂದು ತಪ್ಪು ಮಾಡಿಬಿಟ್ಟು ಅದರಿಂದ ಬೇಸರದ ಸಂಗತಿ ಕೂಡ ಎದುರಾಗುವಂತಹ ಲಕ್ಷಣಗಳು ಕೂಡ ಮಕರ ರಾಶಿಯವರಿಗೆ ಈ ದಿನ ಗೋಚರ ಆಗ್ತಾ ಇದೆ. ಇನ್ನು ಕುಂಭರಾಶಿ, ಖರ್ಚುಗಳ ಮೇಲೆ ನಿಗಾ ಇಡುವುದು ತುಂಬ ಒಳ್ಳೆಯದಂತ ಹೇಳುವಂಥದ್ದು. ಕುಂಭರಾಶಿಯವರು ಕೂಡ ಖರ್ಚಿನ ವಿಚಾರವಾಗಿ, ಹಣದ ವಿಚಾರವಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಹಾಗೆ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಮುಂದೆ ಸಾಗುವಂತೂ ಕೂಡ, ಯಾವುದೇ ಕೆಲಸಗಳಿದ್ರೂ ಕೂಡ ಇವತ್ತು ದಿಗ್ವಿಜಯ ಆಗುತ್ತೆ, ಯಶಸ್ಸು ಸಿಗುವಂಥದ್ದು. ಯಾವುದೇ ಅಡೆತಡೆಗಳಿಲ್ಲದೆ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಾ ಇವತ್ತು. ಹಾಗೆ ಮನೆ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕು ಕುಂಭರಾಶಿಯವರು. ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ, ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಏರುಪೇರು ಉಂಟಾಗಿದ್ದರೆ ಅವ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಕುಂಭರಾಶಿಯವರು. ಕಡೆಯ ರಾಶಿ ಮೀನರಾಶಿ. ಇನ್ನು ಮೀನರಾಶಿಯವರಿಗೆ ಹೊಸದಾದ ಸಂಕಲ್ಪ ನಿಮಗೆ ಹೊಸತನ ಮತ್ತು ಹೊಸ ಹುಮ್ಮಸ್ಸನ್ನು ಹುಟ್ಟಾಕುವುದು ಅಂತ ಹೇಳ್ತಾ ಇದ್ದೆ. ಯಾರಾದರೂ ಮೀನರಾಶಿಗಳು ಏನಿರ್ತೀರಾ, ಯಾವುದೋ ಒಂದು ಹೊಸ ಕೆಲಸ ಕಾರ್ಯ ಮಾಡಬೇಕಂತ ಅಂದ್ಕೊಂಡಿರ್ತೀರ, ಅದ್ರ ಆಗಿರಲ್ಲ. ಇವತ್ತು ಆ ಒಂದು ಹೊಸತ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಹೊಸ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತೀರಾ ಅಂತ ಹೇಳುವಂಥದ್ದು. ಅಂದರೆ ಆ ಹುಮ್ಮಸ್ಸಿನಿಂದ ಏನಾಗುತ್ತೆ, ಹೊಸ ಕಾರ್ಯಗಳನ್ನು ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ನಿಮಗೆ ಧನ ಸಹಾಯ ಕೂಡ ಸಿಗುವಂಥದ್ದು, ಹಿರಿಯರ ಮಾರ್ಗದರ್ಶನದಿಂದ ಕೂಡ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಈ ದಿನ ಮೀನರಾಶಿಯವರಿಗೆ ನೋಡ್ಬೋದು. ಹಾಗೆ ಪ್ರಚಲಿತ ಸಮಸ್ಯೆಗಳು ಪರಿಹಾರ ಕೊಂಡುಕೊಳ್ಳುವಿರಿ ಅಂತಲೂ ಕೂಡ ಹೇಳುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಯಾವುದೊಂದು ತುಂಬ ಸಮಸ್ಯೆ ಕಾಡ್ತಾ ಇರುತ್ತೆ ನಿಮಗೆ, ಒಂದು ಕೌಟುಂಬಿಕ ವಿಚಾರದಲ್ಲಿ ಆಗಲಿ, ಅಥವಾ ಎಲ್ಲೋ ಒಂದು ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಕಿರಿಕಿರಿನೇ ಆಗಲಿ, ಅಥವಾ ಹಣದ ವಿಚಾರವಾಗಲಿ, ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಇವತ್ತು ಯಶಸ್ವಿ ಆಗ್ತೀರಾ. ಯಾವುದೇ ರೀತಿಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಇವತ್ತು ನಿಮಗೆ ಮೀನರಾಶಿಯವರಿಗೆ ಅನುಕೂಲಕರ ದಿನ ಆಗಿರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುವಂಥದ್ದು ಮೀನರಾಶಿಯವರಿಗೆ. ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಸಿಗ್ತಾರೆ. ಅವರ ಕಚೇರಿಯಲ್ಲಿದೆ. ನೇರವಾಗಿ ಹೋಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಬೃಹತ್ ಜಾತಕಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ತಿಳಿ ಹೇಳ್ತಾ ಇದ್ದೀವಿ. ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂಥ ಸಮಯ. ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ನೀಡ್ತಾ ಇದ್ದಾರೆ. ಸೊ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಒಂದು ಹೊಸ ವಿಚಾರ. ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ದೇವರ ಫೋಟೋಗಳನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ. ಯಾವ ದಿಕ್ಕಿನಲ್ಲಿ ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ, ಇದಕ್ಕೆ ವಿಧಿವಿಧಾನಗಳು ಅಂತ ಏನಾದರೂ ಇದೆಯಾ, ಇದಕ್ಕೆ ಆದಂಥ ಕ್ರಮಗಳು ಅಂತ ಏನಾದರೂ ಇದೆಯಾ, ಯಾವ ರೀತಿಯಾದಂಥ ಫೋಟೋಗಳಿಗೆ ನಾವು ಪೂಜೆ ಮಾಡಬೇಕಾಗತ್ತೆ, ಒಳ್ಳೆಯ ಫಲಗಳನ್ನು ನಾವು ಪಡ್ಕೊಳ್ಬೇಕು ಅಂದರೆ ಯಾವ ಕ್ರಮವನ್ನು ನಾವು ಅನುಸರಿಸಬೇಕಾಗತ್ತೆ. ಗುರುಗಳೇ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ. ನೋಡಿ, ಕೋಟಿ ದೇವರ ಪೂಜೆಗೂ ಮುನ್ನ ಕುಲದೇವರ ಪೂಜೆ ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ನಮ್ಮ ಮನೆ ದೇವರು ಅಂತ ಎಲ್ಲರಿಗೂ ಕೂಡ ಈಗ ಒಂದು ಮನೆ ದೇವರು ಅನ್ನೋದು ಇದ್ದೇ ಇರುತ್ತೆ. ಅವರು ಹಿಂದಿನಿಂದ ಪೂರ್ವಜರಿಂದನೂ ಕೂಡ ಅದನ್ನು ಆರಾಧನೆ ಮಾಡ್ಕೊಂಡು ಬಂದಿರ್ತಾರೆ. ಕೆಲವೊಂದು ಕೃಷ್ಣನ ಆರಾಧನೆ ಮಾಡ್ತಾರೆ, ಕೆಲವರು ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡ್ತಾರೆ, ಕೆಲವರು ಈ ರಂಗನಾಥ ಸ್ವಾಮಿ ಅಥವಾ ಶ್ರೀನಿವಾಸರು ಈ ರೀತಿ ಎಲ್ಲ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಆದರೆ ಈ ಕುಲದೇವರ ಪೂಜೆ ಯಾವ ರೀತಿ ಮಾಡಬೇಕು ಮತ್ತು ಈ ಒಂದು ಚಿತ್ರಪಟ ಅಂದರೆ ಫೋಟೋವನ್ನು ಎಲ್ಲಿಡಬೇಕು ಯಾವ ರೀತಿ ಅಂತ ಈಗ ಕಾಲಮಾನ ಚೇಂಜ್ ಆದಂಗೆಲ್ಲ ಏನಾಗ್ತಾ ಇದೆ, ಅದು ಫೋಟೋದಲ್ಲಿ ಕೂಡ ಒಂಥರ ಆರ್ಟಿಫಿಷಿಯಲ್ ಬಂದ್ಬಿಟ್ಟಿದೆ. ಅದನ್ನು ಬೇರೆ ಥರ ಲ್ಯಾಮಿನೇಷನ್ ಮಾಡಿ ಎಲ್ಲ ಕೊಡ್ತಾರೆ. ಅದೆಲ್ಲ ಪೂಜೆಗೆ ಅದು ಯೋಗ್ಯ ಅಲ್ಲ ಅದು. ಯಾಕಂದರೆ ಒಂದು ಚಿತ್ರಪಟ ಅನ್ನುವಂಥದ್ದು ಅದು ಗಾಜಿನದಾಗೆ ಇರಬೇಕು. ಇದು ಇವತ್ತಿಂದು ನೆನೆದಲ್ಲ. ನಮ್ಮ ಪೂರ್ವಜರಿಂದನೂ ಕೂಡ ನಾವು ಹಳೆ ಫೋಟೋಸ್ ಎಲ್ಲ ನೋಡಿ, ಇವಾಗ ಅದು ಆ ಹುಡ್ಡಿಂದು ಇರುತ್ತೆ. ನಮಗೆ ಇವಾಗೆಲ್ಲ ಪ್ಲಾಸ್ಟಿಕ್ಕು ಫೈಬರ್ ಏನೇನೋ ಮಾಡಿಬಿಡ್ತಾರೆ. ಅದೆಲ್ಲ ಪೂಜೆಗೆ ಯೋಗ್ಯ ಇಲ್ಲ ಅದು. ಯಾಕಂದರೆ ನಾವು ನೋಡ್ಕೋಬೇಕು ಎಷ್ಟು ನಾವು ಬದಲಾವಣೆ ಆಗ್ತೀವಿ ಅಂತ. ನಮ್ಮ ಸಂಪ್ರದಾಯಗಳನ್ನು ಅಷ್ಟು ನಾವು ಕೀಳ್ಮಟ್ಟದಾಗ ನೋಡಬಾರ್ದು. ನಾವು ಎಷ್ಟು ನಾವು ಅಂದರೆ ಚೇಂಜ್ ಆಗೋದು, ನಾವು ಬದಲಾವಣೆ ಆಗ್ತಾ ಇರ್ತೀವಲ್ಲ, ಆದರೂ ಕೂಡ ನಮ್ಮ ಸಂಪ್ರದಾಯವನ್ನು ನಾವು ಬಿಟ್ಕೊಡ್ಬಾರ್ದು. ಯಾಕಂದರೆ ನಮ್ಮ ಹಿಂದಿನಿಂದ ಬಂದಂತಹ ನಮ್ಮ ವಂಶವನ್ನು ಕಾಪಾಡ್ತಕ್ಕಂತಹ ದೇವರು, ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕಲ್ವ. ನಾವು ಗಾಜಿನ ಒಂದು ಚಿತ್ರಪಟವನ್ನು ಇಟ್ಟೇ ನಾವು ಪೂಜೆ ಮಾಡಬೇಕಾಗುತ್ತೆ. ಹಾಗೆ ಕೆಲವೊಂದ್ರೆ ಏನಾಗ್ಬಿಡುತ್ತೆ, ಈ ಗಾಜಿನ ಒಂದು ಚಿತ್ರಪಟವನ್ನು ಅದನ್ನು ಕೆಲವೊಂದು ವಿಚಾರದಾಗಿ ನೋಡಿ, ಅದನ್ನು ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ಗಾಜಿನ ಫೋಟೋ ಏನಾದರೂ ಒಡೆದೋಯ್ತು ಅಂತಂದರೆ ಅದು ಮುಂಜಾಗ್ರತೆ ಆಗಿ ನಮಗೆ ಏನಾದರೂ ಒಂದು ಮನೆಯಲ್ಲಿ ಕೆಟ್ಟದ್ದು ನಡೆಯುವಂಥದ್ದು ಮುನ್ಸೂಚನೆ ಅಂತಲೂ ಕೂಡ ಅವಾಗ ಭಾವಿಸ್ತಾ ಇದ್ರು. ಅದೆಲ್ಲ ಅದು ಯಾಕೆಂದರೆ ಅದು ಸುಮ್ಮನೆ ಯಾರು ಸುಮ್ಮನೆ ಮಾಡಿಲ್ಲ ಅದು. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ನಾವು ಅದೇ ರೀತಿ ಸಂಪ್ರದಾಯವನ್ನು ಪಾಲನೆ ಮಾಡ್ಕೊಂಡ್ಬರ್ಬೇಕು. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಅದನ್ನು ಆ ಗಾಜಿನ ಒಂದು ಫೋಟೋವನ್ನು ಕೂಡ ಎಲ್ಲೆಲ್ಲೋ ಇಟ್ಬಿಡ್ತಾರೆ. ಅದೆಲ್ಲ ತಪ್ಪಾಗುತ್ತೆ. ಅದನ್ನು ಏನು ಮಾಡಬೇಕು ಅಂತಲೂ ಕೂಡ ನಾನು ಹೇಳ್ತೀನಿ. ಇವಾಗ ಪೂಜೆ ವಿಚಾರಕ್ಕೆ ಬಂದಾಗ ಈಗ ನೋಡಿ, ಒಂದು ದೇವರ ಫೋಟೋ ಅನ್ನುವಂಥದ್ದು ಎಲ್ಲಿ ಇಡಬೇಕು ಅನ್ನುವಂಥದ್ದು, ಒಂದು ಮನೆಯಲ್ಲಿ ದೇವರ ಫೋಟೋ ಎಲ್ಲಿ ಪೂಜೆ ಮಾಡಬೇಕು ಅನ್ನುವಂಥದ್ದಕ್ಕೂ ಕೂಡ ವಾಸ್ತು ಪ್ರಕಾರವಾಗಿ ಶಾಸ್ತ್ರದಲ್ಲಿದೆ. ನಾವು ಗೃಹ ನಿರ್ಮಾಣ ಸಮಯದಲ್ಲೇ ನಾವು ಈ ಒಂದು ದೇವರ ಮನೆ ಯಾವ ರೀತಿ ನಿರ್ಮಾಣ ಮಾಡಬೇಕಂದು ನಾವು ಸಾಮಾನ್ಯವಾಗಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಒಂದು ಮಧ್ಯಭಾಗದಲ್ಲಿ ನಾವು ನಿರ್ಮಾಣವನ್ನು ಮಾಡ್ಕೊಳ್ತೀವಿ, ಅಥವಾ ಕೆಲವರು ಈಗ ಈಶಾನ್ಯ ಮೂಲೆಯಲ್ಲಿ ಮಾಡ್ತಾರೆ. ಈ ರೀತಿ ಎಲ್ಲ ಕೂಡ ಅದು ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಮಾಡಿರುವಂಥದ್ದು. ಆ ಒಂದು ಮನೆಯಲ್ಲಿ ಯಾವತ್ತೂ ಕೂಡ ಭಗವಂತ, ಈಗ ನೋಡಿ, ನಾವು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಂದಾಗ ಪಶ್ಚಿಮಾಭಿಮುಖವಾಗಿ ದೇವ್ರನ್ನಿಟ್ಟು ಪೂಜೆ ಮಾಡಬಹುದು ಅವಶ್ಯಕವಾಗಿ. ಆದರೆ ಇವಾಗ ನಾವೀಗ ಉತ್ತರಕ್ಕೆ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ, ನಾವು ಉತ್ತರಕ್ಕೆ ಕುತ್ಕೊಂಡು ಪೂಜೆ ಮಾಡ್ತೀವಿ ಅಂದ್ಕೊಳ್ಳಿ, ಅವಾಗಲೂ ಕೂಡ ಅದು ಪೂರ್ವಾಭಿಮುಖವಾಗಿರ್ಬೋದು ಅಥವಾ ಪಶ್ಚಿಮಾಭಿಮುಖವಾಗಿ ಕೂಡ ಇರ್ಬೋದು. ನಾವು ಉತ್ತರದಿಂದ ನಾವು ಉತ್ತರಾಭಿಮುಖವಾಗಿ ಕುತ್ಕೊಂಡು ಕೂಡ ಪೂಜೆ ಮಾಡ್ಬೋದು. ಇನ್ನು ಕೆಲವು ಕಡೆ ಈಗ ಮನೆಯ ನೋಡಿ, ಈಗ ಮುಖ್ಯದ್ವಾರದಿಂದ ಮುಖ್ಯದ್ವಾರ ಏನಾದರೂ ಪೂರ್ವಾಭಿಮುಖವಾಗಿದ್ದರೆ ನಾವು ದೇವರ ಮನೆಯೂ ಕೂಡ ನಾವು ಪೂರ್ವಾಭಿಮುಖವಾಗಿಟ್ಟಿರ್ತೀವಿ. ಆ ಒಂದು ಸಂದರ್ಭದಲ್ಲಿ ನಾವು ದೇವರ ಫೋಟೋವನ್ನು ಉತ್ತರಾಭಿಮುಖವಾಗಿ ಇಡಬಹುದು ಅಥವಾ ಪೂರ್ವಾಭಿಮುಖವಾಗಿ ಕೂಡ ಇರಬಹುದು. ಪೂರ್ವಾಭಿಮುಖವಾಗಿಟ್ಟಾಗ ನಾವು ಉತ್ತರಕ್ಕೆ ಕುತ್ಕೊಂಡು ಪೂಜೆ ಮಾಡ್ಬೋದು, ಅಥವಾ ಪಶ್ಚಿಮಾಭಿಮುಖವಾಗಿ ಕೂಡ ಕುತ್ಕೊಂಡು ದೇವರ ಎದುರಿಗೆ ನಾವು ಪೂಜೆ ಮಾಡ್ಬೋದು. ಆದರೆ ಈಗ ಏನಾಗ್ಬಿಡುತ್ತೆ ಗೊತ್ತಾ, ದೇವರನ್ನು ನಾವು ಎಲ್ಲೋ ಕೆಳಗಡೆ ನೆಲದಲ್ಲಿ ಇಟ್ಬಿಟ್ಟು ನಾವು ನಿಂತು ಪೂಜೆ ಮಾಡಿ, ಕೆಲವೊಂದು ಹತ್ರ ಈಗ ಚಿಕ್ಕದಾಗಿ ಒಂದು 2 ಅಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲಿ ಕುತ್ಕೊಳಕ್ಕೂ ಕೂಡ ಜಾಗ ಇರಲ್ಲ. ಈ ರೀತಿ ಮಾಡಿಕೊಂಡು ಕೆಳಗಡೆ ಏನಾದರೂ ದೇವರನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬಾರ್ದು ಅಂತ ಹೇಳುತ್ತೆ. ಯಾಕಂದರೆ ಓಡಾಡುವಂತಹ ಕಾಲ್ಧೂಳೆಲ್ಲ ಭಗವಂತನಿಗೆ ಸಮೀಪ ಹೋಗುವಂಥದ್ದಲ್ಲಿ ಇರುತ್ತೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ನೋಡಬೇಕು, ನಮ್ಮ ಎದೆಯ ಮಟ್ಟಕ್ಕೆ ದೇವರನ್ನು ನಾವು ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ನಾವು ಕುತ್ಕೊಂಡು ಪೂಜೆ ಮಾಡ್ತೀವಿ ಅಂತಂದ್ರೂ ಕೂಡ ಒಂದು ಕಟ್ಟೆ ಥರ ಮಾಡಿಕೊಂಡು ಅದ್ರ ಮೇಲೆ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಈಗ ದೇವರ ಮೇಲೆ ಪ್ರೀತಿ ಅಂತೇಳಿ ಈಗ ಮಲಗುವ ಕೋಣೆಲೆಲ್ಲ ದೇವರ ಫೋಟೋ ಇಟ್ಕೊಂಡ್ಬಿಡ್ತಾರೆ. ಅದು ತುಂಬ ನಿಷಿದ್ಧ, ಅದು ತುಂಬ ತಪ್ಪಾಗುವಂಥದ್ದು. ಯಾಕಂದರೆ ಅಲ್ಲೆಲ್ಲ ಈಗ ಸತುಪತಿಗಳು ಸೇರುವಂತಹ ಸಮಯ ಇರುತ್ತಂಥದ್ದು, ಅಲ್ಲಿ ಅಂಟು ಮುಂಟೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡುವಂತಹ ದೇವರ ಫೋಟೋವನ್ನು ಮಲಗುವ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರ್ದು. ಹಾಗೆ
ಈ ಶೌಚಾಲಯಕ್ಕೆ ಗೋಡೆಗೆ ಹಾಕಬಾರ್ದು ಯಾವತ್ತೂ ಕೂಡ. ಈಗ ನಾವು ಒಂದು ಶೌಚಾಲಯ ಮನೆ ಒಳಗಡೆ ಈಗ ನಿರ್ಮಾಣ ಆಗ್ಬಿಡುತ್ತಲ್ವ, ಈಗ ಯಾಕಂದರೆ ಕಾಲಮಾನ ಬದಲಾವಣೆ ಆದಂಕ ಅದು ಕೂಡ ಮನೆ ಒಳಗಡೆ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ಆ ಥರ ಒಳಗಡೆ ಇರಲಿಲ್ಲ, ಬೇರೆ ಕಡೆ ಮಾಡ್ತಾಯಿದ್ರು. ಇವಾಗ ಏನಾಗ್ಬಿಟ್ಟಿದೆ, ಶೌಚಾಲಯ ನಿರ್ಮಾಣ ಮಾಡಿರ್ತಾ ಇದ್ದಾರೆ ಅದನ್ನು ಕೂಡ ವಾಸ್ತುಗೆ ಸಂಬಂಧಪಟ್ಟಂಗೆ ಅದನ್ನು ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅದೇ ಶೌಚಾಲಯ ಗೋಡೆಗೆ ಒಂದು ದೇವರ ಫೋಟೋ ಹಾಕೋದು ಕೂಡ ತುಂಬ ದೊಡ್ಡ ತಪ್ಪು ಅಂತಲೂ ಕೂಡ ಹೇಳ್ತಾರೆ. ಅದು ಕೂಡ ನಿಷಿದ್ಧ. ಯಾವುದೇ ಕಾರಣಕ್ಕೂ ಶೌಚಾಲಯ ಗೋಡೆಗಳಿಗೆ ದೇವರ ಫೋಟೋ ಹಾಕಬಾರ್ದು. ಮತ್ತು ಈಗ 2 ಅಂತಸ್ತು ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ, ಮೇಲೆ ಕೆಳಗೆ ದೇವರು ಗೃಹ ಏನಾದರೂ ನಿರ್ಮಾಣ ಆಗಬೇಕು, ದೇವ್ರ ಮನೆ ಮಾಡಬೇಕು ಅಂತಂದರೆ ಶೌಚಾಲಯ ಯಾವುದೇ ಕಾರಣಕ್ಕೂ ಇರಬಾರ್ದು, ಮೇಲೂ ಇರಬಾರ್ದು, ಕೆಳಗಡೆ ಇರಬಾರ್ದು. ಆ ರೀತಿ ನೋಡಿಕೊಂಡು ಅಲ್ಲಿ ಒಂದು ಆ ದೇವ್ರ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಅಡುಗೆ ಮನೆಯಲ್ಲೂ ಕೂಡ ದೇವರ ಫೋಟೋ ಇಡಬಾರ್ದು ಅಂತ ಹೇಳುತ್ತೆ. ಯಾಕಂದರೆ ಅಲ್ಲಿ ನೋಡಿ, ನಾವು ಊಟ ಮಾಡೋದು ಎಂಜಲೆಲ್ಲ ತೊಗೊಂಡೋಗಿ ಅಲ್ಲೇ ಇದು ಮಾಡ್ತಾ ಇರ್ತೀವಿ, ಅಥವಾ ಕಸದ ಬುಟ್ಟಿಯೆಲ್ಲ ಅಲ್ಲಿ ಸಾಮಾನ್ಯವಾಗಿ ಕಸದ ಬುಟ್ಟಿ ಇಟ್ಬಿಟ್ಟಿರ್ತಾರೆ. ಅಲ್ಲಿ ದೇವರು ಎಷ್ಟು ನಮಗೆ ಅನುಕೂಲ ಮಾಡುವಂತಹ ಒಂದು ದೇವರಲ್ಲಿ ನಾವು ಯಾವ ರೀತಿ ನೋಡಬೇಕಲ್ವಾ. ಹಾಗಾಗಿ ಆ ಥರ ಒಂದು ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ದೇವರನ್ನು ನಿರ್ಲಕ್ಷಣೆ ಮಾಡಿ ಅಲ್ಲಿ ಫೋಟೋಗಳನ್ನ ಇಡಬಾರ್ದು ಅಂತಲೂ ಕೂಡ ಹೇಳುತ್ತೆ. ಹಾಗೆ ಮತ್ತು ಈ ಶಕ್ತಿ ದೇವತೆಗಳನ್ನು ಮತ್ತು ತ್ರಿಕೋಣ ರೀತಿಯಲ್ಲಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ಅದನ್ನು ವಿಭಿನ್ನವಾಗಿ ಮಾಡಿಸ್ಬಿಡ್ತಾರೆ. ಅವರು ಚೆನ್ನಾಗಿ ಕಾಣಬೇಕು ಅಂತ, ಆಡಂಬರವಾಗಿರಬೇಕು ಅಂತ ಹೇಳ್ತಾ ತ್ರಿಕೋಣ ರೀತಿಯಲ್ಲಿ ಕೆಲವೊಬ್ಬರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅದು ಪೂಜೆಗೆ ನಮಗೆ ಯೋಗ್ಯ ಅಲ್ಲ ಅಂತಲೂ ಕೂಡ ಹೇಳುತ್ತೆ. ಮತ್ತು ಈಗ ಕೆಲವು ಸಾಮಾನ್ಯವಾಗಿ ಹೇಳ್ತಾರೆ 2-3 ಲಿಂಗನೂ ಒಳಗಡೆ ಇಟ್ಟು ಪೂಜೆ ಮಾಡಬಾರ್ದು ಅಂತಲೂ ಕೂಡ ಹೇಳುವಂಥದ್ದು ಲಿಂಗ ವಿಚಾರವಾಗಿ. ಮತ್ತು ಒಂದು ವಿಗ್ರಹ ಎಷ್ಟು ಇರಬೇಕು ಅಂತಂತ, ಒಂದು 9 ತಾಳ ಅಂತ ಹೇಳ್ತಾರೆ. ಒಂದು 9 ಇಂಚಿಗಿಂತ ಕಡಿಮೆ ಇರಬೇಕು ಮನೆಯಲ್ಲಿ ಪೂಜೆ ಮಾಡುವಂಥ ವಿಗ್ರಹ, ಮತ್ತು 2 ಇಂಚಿಗಿಂತ ಜಾಸ್ತಿ ಇರಬೇಕು ಅಂತಲೂ ಕೂಡ ಹೇಳುವಂಥದ್ದು. ಹಾಗೆ ಈ ಒಂದೇ ಶಕ್ತಿ ದೇವತೆಗಳು 3 ಫೋಟೋಗಳು ಇಡಬಾರ್ದು ಅಂತಲೂ ಕೂಡ ಹೇಳುತ್ತೆ. ಈಗ ಯಾವುದೋ ಒಂದು ಶಕ್ತಿ ದೇವತೆಗಳಿರುತ್ತೆ, ಕುಲದೇವರುಗಳಿರ್ತಾರೆ, 3 ಫೋಟೋ ಒಂದೇ ಇಡಬಾರ್ದು. ಗಣಪತಿಯ 3 ಫೋಟೋ ಇಡಬಾರ್ದು. ಮತ್ತು ಒಂದೇ ಫೋಟೋದಲ್ಲಿ ಈಗ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ನೋಡಿ, ಗಣಪತಿನೇ ಆ ಕಡೆ ಈ ಕಡೆ ಗಣಪತಿ ಹಾಕ್ಬಿಡ್ತಾರೆ, ಮಧ್ಯದಲ್ಲಿ ಲಕ್ಷ್ಮಿ ಇಟ್ಬಿಡ್ತಾರೆ. ಇದರ ಮಾಡಬಾರ್ದು ಅಂತ. ಈಗ ಸಾಮಾನ್ಯ ನಾವು ಹಿಂದೆ ನೋಡಿರ್ತೀವಿ ನಾವು, ಒಂದು ಗಣಪತಿ ಇರುತ್ತೆ, ಸರಸ್ವತಿ ಮತ್ತು ಲಕ್ಷ್ಮಿ ಇರುತ್ತೆ. ಈ ರೀತಿ ಇಟ್ಟು ಪೂಜೆ ಮಾಡ್ಬೋದು. ಅದು ಬಿಟ್ಟು ಇವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಇವ್ರಿಗೆಲ್ಲ ಯಾರ್ಯಾರು ದೇವರು ಬೇಕೋ ಆ ಥರ ಇಟ್ಕೊಂಡ್ರು ಕೂಡ ಅದು ತಪ್ಪಾಗುತ್ತೆ ಅಂತ ಹೇಳುತ್ತೆ. ಹಾಗೆ ಈಗೇನಾದರೂ ಈಗ ಹಳ್ಳಕ್ಕೆ ಅಂದರೆ ಹೇಳ್ತಾರೆ, ಅದು ಗಾಜಿನ ಒಂದು ಫೋಟೋ, ದೇವರ ಫೋಟೋ ಒಡೆದೋಯ್ತು ಅಂದರೆ ಏನು ಮಾಡಬೇಕು ಅಂತ ನೋಡಿ. ಇವಾಗ ಏನು ಮಾಡಿಬಿಡ್ತಾರೆ, ತಗೊಂಡೋಗಿ ಯಾವುದೋ ಒಂದು ಮರದ ಕೆಳಗಡೆ ಇಟ್ಬಿಡೋದು, ಅಥವಾ ಯಾವುದೋ ಮನೆ ಪಕ್ಕದಲ್ಲೋ ಎಲ್ಲೋ ಒಂದು ಹತ್ರ ಎಸ್ಬಿಡೋದು ಮಾಡ್ತಾರೆ. ಅದು ದೊಡ್ಡ ತಪ್ಪಾಗುತ್ತೆ. ಯಾಕಂದರೆ ನಮ್ಮ ಪೂರ್ವಜರಿಂದ ಆರಾಧನೆ ಮಾಡ್ಕೊಂಬಂದಿರುತ್ತೆ, ನಾವು ಎಷ್ಟೋ ಪೂಜಾರಿಗಳನ್ನ ಮಾಡ್ಕೊಂಡಿರ್ತೀವಿ, ಅದರದ್ದೇ ಆದಂಥ ಶಕ್ತಿ ಆ ಒಂದು ಚಿತ್ರಪಟದಲ್ಲಿ ಇರುತ್ತೆ. ಯಾಕಂದರೆ ನಂಬಿರ್ತೀವಿ ನಾವು, ಪೂಜಾರಿಗಳು ಮಾಡಿರ್ತೀವಿ. ಇದನ್ನು ಏನು ಮಾಡಬೇಕು ಅಂತ ನೋಡಿ, ಇದನ್ನು ಒಳಗಡೆ ಇರೋ ಚಿತ್ರಪಟವನ್ನು, ಅದು ಒಂದು ಪೇಪರ್ ನೋಡಿ, ಇವಾಗ ಪ್ಲಾಸ್ಟಿಕ್ ಬರುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ ಇವಾಗ. ಯಾಕೆ ಆಗಿನ ಕಾಲದಲ್ಲೆಲ್ಲ ಮಾಡ್ತಿದ್ರು ನೋಡಿ, ಅದು ಎಷ್ಟು ನಮ್ಮ ಪೂರ್ವಜರು ಎಷ್ಟು ನಮಗೆ ಅನುಕೂಲಗಳು ಮಾಡಿಕೊಟ್ಟರು, ನಾವೆಲ್ಲ ಹಾಳು ಮಾಡ್ತಾ ಇದ್ದೀವಿ ಅದನ್ನು. ಯಾವಾಗ ಒಂದು ಗಾಜಿನ ಚಿತ್ರಪಟ ಒಂದು ಫೋಟೋ ನಾವು ತೊಗೊತೀವಿ, ಒಳಗಡೆ ಪೇಪರ್ ಥರ ಇರುತ್ತೆ, ಅದನ್ನು ಏನು ಮಾಡಬೇಕು, ಒಂದು ಬಕೆಟಲ್ಲಿನೋ ಒಂದು ಏನರಲ್ಲಿ ನೀರು ಇರೋ ಒಂದು ಜಾಗದಲ್ಲಿ ಹಾಕಿಬಿಟ್ರೆ ಅದು ಒಂದು 2-3 ದಿನಕ್ಕೆಲ್ಲ ನಿರ್ಣಾಮ ಆಗಿಬಿಡುತ್ತೆ. ಅದನ್ನು ಯಾವುದೋ ಒಂದು ಒಳ್ಳೆಯ ಒಂದು ಗಿಡಕ್ಕೆ ಹಾಕಿದ್ರೆ ಅಲ್ಲಿಗೆ ಮುಗ್ದೋಯ್ತು, ಏನೂ ತೊಂದರೆ ಇಲ್ಲ. ನಮಗೂ ಕೂಡ ಮನಃಶಾಂತಿ ಇರುತ್ತೆ, ಯಾರಿಗೂ ಪ್ರಕೃತಿಗೂ ಕೂಡ ಹಾನಿ ಮಾಡ್ತಾ ಇಲ್ಲ, ಏನೂ ತೊಂದರೆ ಮಾಡ್ತಿಲ್ಲ. ಗಾಜಿನ ರೂಪ ಅದು ಕೂಡ ಈಗ ಸಾಮಾನ್ಯವಾಗಿ ನದಿಗೆ ಬಂದುಬಿಡ್ತಾರೆ, ನದಿಗೆ ಎಸೆಯೋದು, ಇಲ್ಲ ಎಲ್ಲೊಂದು ಹತ್ರ ಇಟ್ಟು ಬರೋದು, ಅದೆಲ್ಲ ತುಂಬ ತೊಂದರೆ ಆಗಿಬಿಡುತ್ತೆ. ಎಷ್ಟೋ ಜನಕ್ಕೆ ಹಾನಿ ಉಂಟು ಮಾಡುತ್ತೆ. ನದಿ ಸ್ನಾನಕ್ಕೆ ಹೋಗಿರ್ತಾರೆ, ಅವ್ರ್ಯಾರಿಗೂ ಚುಚ್ಚು ಅವ್ರಿಗೇನೋ ಒಂದು ರಕ್ತ ಗಿಕ್ತ ಅದೆಲ್ಲ ನಮಗೆ ದೋಷ ಬಂದ್ಬಿಡುತ್ತೆ. ಅದು ಈ ರೀತಿ ಮಾಡಬಾರ್ದು. ಅದನ್ನು ಕೂಡ ಗಾಜಿಂದ ಕೂಡ ಎಷ್ಟಾಗುತ್ತೋ ಅಷ್ಟು ಕುಟ್ಟಿ ಪುಡಿ ಮಾಡಬೇಕು ಅಂತ ಹೇಳುತ್ತೆ. ಕುಟ್ಟಿ ಪುಡಿ ಮಾಡಿ ಯಾರೋ ನಿರ್ಜನ ಪ್ರದೇಶಗಳ ಕೆಳಗಡೆ ಒಂದು 2 ಅಡಿನೋ 3 ಅಡಿನೋ ಗುಂಡಿ ತೋಡಿ ಒಳಗಡೆ ಹಾಕಿ ಅದನ್ನು ಮುಚ್ಚಿ ಬರಬೇಕು ಅಂತ. ಯಾಕಂದರೆ ಅದರಿಂದ ಕೂಡ ಯಾರಿಗೂ ಕೂಡ ಹಾನಿ ಉಂಟಾಗಬಾರ್ದು ಅಂತ ಈ ರೀತಿ ಮಾಡ್ಕೋಬೇಕು. ಇನ್ನೇನು ಹುಡ್ಡೆಲ್ಲ ಅದು ಕೂಡ ಹೋಗ್ಬಿಡುತ್ತೆ. ಅದು ಮರದಿಂದ ಮಾಡಿದಾಗ ಅದು ಕೂಡ ನಮ್ಮ ಪ್ರಕೃತಿಗೆ ಯಾವುದೇ ಕಾರಣಕ್ಕೂ ಕೂಡ ಹಾನಿಯನ್ನು ಉಂಟು ಮಾಡಲ್ಲ. ಈ ರೀತಿ ಮಾಡ್ಕೊಂಡಾಗ ನಮಗೆ, ಯಾಕೆಂದರೆ ನಮ್ಮ ತುಂಬ ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟು ಪೂಜೆ ಮಾಡಿರ್ತೀವಿ, ಅದನ್ನು ನಂಬಿ ಪೂಜೆ ಮಾಡಿರ್ತೀವಿ, ಅವೆಲ್ಲವೂ ಕೂಡ ದೋಷ ಏನೇ ಇಲ್ದಿಲ್ಲ ಕೂಡ ನಮ್ಗೆ ಅನುಕೂಲ ಮಾಡಲಿ ನಮ್ಮ ಕುಲದೇವರು ಅಂತ ಹೇಳ್ತಾ ಈ ರೀತಿ ಮಾಡ್ಕೊಂಡಾಗ ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ನಿವಾರಣೆ ಆಗಿ ನಮಗೆ ಅನುಕೂಲ ಆಗುತ್ತೆ ಅಂತ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.